ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡಲಿದ್ದೇವೆ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಹಿರಿಯ ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಶೆಟ್ಟಿ ಅವರೇ. ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು ಅವರಿದ್ದಾರೆ, ರಾಜು ಗೌಡ ಅವರು JDSನಿಂದ ಮತ್ತು ಎಸ್ ಪಾಟೀಲ್ ನಡಹಳ್ಳಿ ಅವರು BJPಯಿಂದ ಇದ್ದಾರೆ. ಮೂರು ಜನರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಶೆಟ್ಟಿ ಅವರೇ, ಇಡೀ ಪ್ರಾಸೆಸ್ ಬಹಳ ಸ್ಮೂತಾಗಿ ನಡೆದು ಹೋಯಿತು. ಒಳಗಿಂದೊಳಗೆ ಜನರ ಗಮನಕ್ಕೆ ಬಾರದೆ ಏನೇನಾಗಿದೆಯೋ, ಬಟ್ ಮೇಲ್ನೋಟಕ್ಕೆ ಮಾತ್ರ ಎಲ್ಲೂ ರಾಷ್ಟ್ರೀಯ ಪಕ್ಷಗಳ ಈ ಹಿಂದಿನ ಉದಾಹರಣೆಗಳನ್ನು, ಕರ್ನಾಟಕದ ಉದಾಹರಣೆ ಮತ್ತು ದೇಶದ ಬೇರೆ ಬೇರೆ ಭಾಗಗಳ ಉದಾಹರಣೆಯನ್ನು ನೋಡಿದರೆ ಇಷ್ಟು ಸ್ಮೂತಾಗಿ ಒಂದು ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆ ನಡೆದಿಲ್ಲ. ನೀವು ಹೇಳಿದ ಕರೆಕ್ಟ್. ಅಧಿಕಾರ ಹಸ್ತಾಂತರ ಭಾರಿ ಚೆನ್ನಾಗಿ ನಡೆದಿದೆ. ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈ ರೀತಿ ಆಗ್ತಾ ಅಂತ. ಏನೋ ದೊಡ್ಡ ಒಂದು ಅಲ್ಲೋಲ ಕಲ್ಲೋಲ ಆಗ್ತದೆ. ಯಾರಿಗೂ ಐನ ಲೀಡರ್ ಆದಂಥ ಮಾಸ್ ಲೀಡರ್ ಆಗಿದ್ದಂಥ ಸಿದ್ದರಾಮಯ್ಯ ತೆಗೆದು ಅಲ್ಲೋಲ ಕಲ್ಲಲ್ಲ. ಬಟ್ ಎಲ್ಲಿ ಅಂದರೆ ಒಳ್ಳೆ ರೀತಿ ಟ್ಯಾಕ್ಟ್ಫುಲಿ ಡೀಲ್ ಮಾಡಿದ್ದಾರೆ. ಐಯಿಂದ ಲೀಡರ್, ಆ ಐಯಿಂದ ವೋಟ್ ಬ್ಯಾಂಕ್, ಐಯಿಂದ ಲೀಡರಿಗೂ ಮನಸ್ಸು ಬೇಜಾರಾಗದಾಗೆ, ಆ ಐಯಿಂದ ವೋಟ್ ಬ್ಯಾಂಕಿಗೆ ಏನೂ ಪೆಟ್ಟು ಬೀಳದಾಗೆ ಮಾಡಿಕೊಂಡು ಒಂದು ಇದನ್ನು ಆ್ಯಕ್ಚುಲಿ ಮಾಡಿದ್ದಾರೆ. ಈಗ ಫಸ್ಟ್ ಲಿಸ್ಟಲ್ಲಿ ಹೆಸರು ಮಾಡಿದಂಥ ಹೆಸರು ಯಾವುದೂ ಸರ್ಪ್ರೈಸ್ ಇಲ್ಲ. ಒಂದು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ಸ್ ಉಂಟು, ಎನ್ ಓಲ್ಡ್ ವೈನ್ ನ್ಯೂ ಬಾಟಲ್ ಅಂತ. ಎಲ್ಲರೂ ಹಳಬರಿದ್ದಾರೆ ಹೊಸ ಇದರಲ್ಲಿ, ಹೊಸ ಇದು ಮಾತ್ರ. ಈಗ ಯತೀಂದ್ರ ಸಿದ್ದರಾಮಯ್ಯ ಮೊದಲನೇ ಸಲ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು. ಅವರು ಮಂತ್ರಿ ಆಗ್ತಾರೆ ಅನ್ನೋದು ಖಚಿತವಾಗಿ ಗೊತ್ತಿತ್ತು. ಖಾದರ್ ಒಬ್ಬರು ಸ್ಪೀಕರ್ ಇದ್ದವರು ಮಂತ್ರಿ ಯತೀಂದ್ರ ಖಾದರ್ ಬಿಕಾಸ್ ಫಾದರ್ ಬಿಟ್ಟು ಕೊಟ್ಟಿರ್ತಾರೆ. ಅವರು ಪಾದಸ್ಥಾನಕ್ಕೆ ಒಂದು ಕುರುಬ ಸಮಾಜಕ್ಕೆ ಒಂದು ಕೊಡಬೇಕು, ಒಂದು 2 ಕೊಟ್ಟಿದ್ದಾರೆ. ಒಬ್ಬರನ್ನ ಅವ್ರು ಇಡಬೇಕು. ಆ ಕುರುಬ ಸಮಾಜ ವೋಟ್ ಬ್ಯಾಂಕನ್ನು ಪೆಟ್ಟು ಬೀಳಬಾರ್ದು ಅಂತ ಅವ್ರನ್ನ ಫಸ್ಟ್ ಲಿಸ್ಟಲ್ಲೇ ತೆಗೆದುಕೊಂಡಿದ್ದಾರೆ. ಇನ್ನು ಖಾದರಿಯನ್ನು ತೆಗೊಳ್ಬೋದು ಒಂದು ಇದ್ದಿತ್ತು. ಇಲ್ಲಾದರೂ ಅಲ್ಲಿ ನಮ್ಮ ಜಮೀರ್ ಮೇಲೆ ಕೆಲವು ದಾವಣಗೆರೆ ಇಲೆಕ್ಷನ್ ಆದಮೇಲೆ ಕೆಲವು ಅಪವಾದಗಳು, ವಿಡಿಯೋ ರಿಲೀಸ್ ಆದ್ದರಿಂದ ಅವರು ಫಸ್ಟ್ ಲಿಸ್ಟ್ ತಗೊಳ್ಳಿ ಕಷ್ಟ ಆದ್ದರಿಂದ ಹೀಗೆ. ಹಾಗೆ ಸೆಕೆಂಡ್ ಲಿಸ್ಟಲ್ಲಿ ಬಂದರೆ, ಸೆಕೆಂಡ್ ಲಿಸ್ಟಲ್ಲಿ ಇನ್ನೂ 20 ಜನ ಬರುವ ಕರೆಕ್ಟ್ ಒಂದು ಪಿಕ್ಚರ್ ಗೊತ್ತಾಗ್ತಾರೆ ನಮಗೆ ಆ್ಯಕ್ಚುಲಿ. ಈಗ ಫಸ್ಟ್ ಲಿಸ್ಟಲ್ಲಿ ಜಾತಿವಾರು ಅಥವಾ ಪ್ರಾಂತ್ಯವಾರು ಎಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ಈಗ ಪ್ರಾಂತ್ಯವಾರು ಜಾತಿವಾರಲ್ಲಿ ಎಲ್ಲ ತಗೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಹೆಚ್ಚಿನವರೆಲ್ಲ ಬೆಂಗಳೂರು ಸುತ್ತಮುತ್ತಲೇ ಇದ್ದಾರೆ. ಅಲ್ಲಲ್ಲಿ ನಮ್ಮ ನೀವು ಹೇಳಿದರೆ ಮಧ್ಯ ಕರ್ನಾಟಕ ಕರಾವಳಿ ಭಾಗದಲ್ಲಿ ಒಬ್ಬರು ಖಾದರ್ನ ಬಿಟ್ಟರೆ ಮತ್ತು ಯಾರಲ್ಲಿ ಮಿನಿಸ್ಟ್ರಿ ಇದ್ದಾಗ ಕಾಣೋದಿಲ್ಲ ಆ್ಯಕ್ಚುಲಿ. ನಾರ್ದರ್ನ್ ಕರ್ನಾಟಕ ಮತ್ತು ಹಳೆ ಮೈಸೂರು ಮತ್ತು ಬೆಂಗಳೂರು ಸೆಂಟ್ರ್, ಬೆಂಗಳೂರು ಸಿಟಿ ಇದರೊಳಗೆ ಮಾತ್ರ ಮಿನಿಸ್ಟ್ರಿ ಇದ್ದಾರೆ. ಇದನ್ನು ಆ್ಯಕ್ಚುಲಿ ಇನ್ನೊಂದು ನೆಕ್ಸ್ಟ್ ಇದರಲ್ಲಿ ಆಗ್ತದೆ. ಬಹುಶಃ ಇದು ನೆಕ್ಸ್ಟ್ ಎಕ್ಸ್ಪಾನ್ಷನ್ ಆಗುವಾಗ ಎಲ್ಲಾದರೂ ರಾಜ್ಯಸಭಾ ವಿಧಾನ ಪರಿಷತ್ ಎಲ್ಲಾದರೂ ಇಲೆಕ್ಷನ್ ಇದ್ದರೆ ಅದು ಲೇಟ್ ಆಗ್ಬೋದು. MLC ಚುನಾವಣೆಯ ಪಟ್ಟಿ ರಿಲೀಸ್ ಆಯಿತು ಕಾಂಗ್ರೆಸ್ಸಿಂದ. BK ಹರಿಪ್ರಸಾದ್, ತಿಪ್ಪಣ್ಣ ಕಮಕನೂರ್, PV ಮೋಹನ್, ಶಿವಣ್ಣ ಮಲವಳ್ಳಿ. AICCಯ ಪ್ರೆಸ್ ರಿಲೀಸ್ ಅನ್ನು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ MLC ಅಭ್ಯರ್ಥಿಗಳ ಪಟ್ಟಿ. ಎಸ್ ಶಂಕರ್ ಶೆಟ್ರೆ, ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂಥ ತೊಂದರೆಗಳೇನಿದ್ದು ಅದರ ಪಾಠ ತುಂಬ ಮ್ಯಾಚ್ಯೂರ್ಡ್ ಆಗಿ ಲೀಡರ್ಶಿಪ್ ಇದನ್ನು ಆ್ಯಕ್ಚುಲಿ ಅವ್ರಿಗೆ ಭಾರಿ ಇದನ್ನು ಹೇಳಿದೆ. ಆ್ಯಕ್ಚುಲಿ ಅದನ್ನು ಪ್ಲಸ್ ಆ್ಯಂಡ್ ಮೈನಸ್ ಲಾಸ್ಟ್ ಇದೆ. ಈಗ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಲೀಡರ್ಶಿಪ್ ಚೇಂಜ್ ಮಾಡಿದಾದ ನಂತರ ಎಲೆಕ್ಷನ್ ಹೋಗಿ ಸೋತಿದ್ದಾರೆ. ಮತ್ತು ಇಮಿಡಿಯೇಟ್ 1 ವರ್ಷ ಇರುವಾಗ ಇಲ್ಲಾದ್ರೆ ಇಲೆಕ್ಷನ್ ಬಂದರೆ ಅದನ್ನು ಪಂಜಾಬಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಲೀಡರ್ಶಿಪ್ ಚೇಂಜ್ ಮಾಡೋಕ್ಕಾಗಲಿಲ್ಲ ಅಲ್ಲಿ, ರಾಜಸ್ಥಾನದಲ್ಲಿ ಮಾಡೋಕ್ಕಾಗಲಿಲ್ಲ, ಮಧ್ಯಪ್ರದೇಶದಲ್ಲೂ ಮಾಡಲಿಕ್ಕಾಗಿಲ್ಲ. ಅಂದರೆ ಹೈಕಮಾಂಡ್ ಇನ್ವಾಲ್ವ್ ಆಗಿಲ್ಲ ಅದರಲ್ಲಿ. ಈ ಸಲ ಹೈಕಮಾಂಡ್ ಇನ್ವಾಲ್ವ್ ಆಗಿದಲ್ವಾ? ಹೈಕಮಾಂಡ್ ಇನ್ವಾಲ್ವ್ ಆಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಒಂದು ಲೆಕ್ಕದಲ್ಲಿ ಇದು ನಾವೆಲ್ಲ ತಿಳ್ಕೊಂಡಿದ್ದೆವು ದೊಡ್ಡ ಪೆಟ್ಟಿ ಬೀಳ್ಬೋದು ಈ ಐನಮ್ ಅಂತಕ್ಕಂಥ. ಈಗ ಇದು ನೋಡಿದ್ರೆ ಇದೇ ರೀತಿ ಟ್ರೆಂಡ್ ಕಂಟಿನ್ಯೂ ಆದರೆ ಬಹುತೇಕ ಮೋಸ್ಟ್ ಸ್ಯಾಟಿಸ್ಫೈಡ್ ಪರ್ಸನ್ ಅಂತ ಹೇಳಿದ್ರೆ ಒಂದು CM ಹೋದರೂ ಕೂಡ ಸಿದ್ದರಾಮಯ್ಯ ಅವರು ಇರ್ಬೋದು. ಯಾಕಂದರೆ ಅವರು ಭಾರಿ ವೆಟೇಜ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಮತ್ತು ಅವರು ಬಿಟ್ಟು ಹೋಗೋ ಕೂಡ ಒಂದು ಘನತೆ, ಗೌರವ, ನುಡಿದಂತೆ ನಡೆದಿದ್ದೇನೆ, ಕೊಟ್ಟ ಮಾರ್ಕ್ಸ್ ಉಳಿಸ್ಕೊಂಡು ಆ ದಿನದ ಮಟ್ಟಿಗೆ ಅವರು ಯಾವ ದಿನ ರಿಸಿಗ್ನೇಷನ್ ಕೊಟ್ಟಿದ್ದಾರೆ. ಒಬ್ಬರು ಕಾಂಗ್ರೆಸ್ ಪ್ರೆಸಿಡೆಂಟ್ KPCC ಅವ್ರ ಹತ್ರ ನಾನು ಮಾತಾಡಿ ಅವ್ರು ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಇವತ್ತಿನ ದಿನದಲ್ಲಿ ಇವರು ದೊಡ್ಡ ಹಿ ಹ್ಯಾಸ್ ಬಿಕಮ್ ಎ ವೆರಿ ಫೇಮಸ್ CP. ಈ BTD ಅವರು ದೇವರ ಸಂಸ ಅಂತ ಕೇಳಿದ ನಾನು. ಸತ್ಯ, ಒಬ್ಬರು ಕಾಂಗ್ರೆಸ್ ಇದ್ದು KPCC ಪ್ರೆಸಿಡೆಂಟ್ ಮಂತ್ರಿನಾಗಿದೆ, ಹೆಸರು ಹೇಳಲ್ಲ ನಾನು ಇಲ್ಲಿ. He beat almost all the ex-chief minister of Karnataka because of his
ಹ್ಯಾಂಡಿಂಗ್ ಓವರ್ ದಿ ಪವರ್ ವಿದೌಟ್ ಎನಿ ಪ್ರೊಟೆಸ್ಟ್, ವಿದೌಟ್ ಎನಿ ಗಲಾಟ, ಅಷ್ಟು ಸ್ಮೂದಾಗಿ ಅವ್ರು ಹೇಳ್ತಾರೆ ನಮಗೆ ಅಧಿಕಾರ ಹೋಗುವಾಗ ಎಷ್ಟು ನೋವಾಗ್ತಂತ ಅದನ್ನು ತಡ್ಕೊಳಿಕ್ಕೆ ಅವರು ಒಬ್ಬ ಚೀಫ್ ಮಿನಿಸ್ಟರ್ ಬಿಟ್ಕೊಡ್ತಾನಲ್ಲ ಅದನ್ನು ಯಾವುದೇ ಒಂದು ನೋವು ತೋರಿಸೋದು ಬಿಟ್ಕೊಟ್ರಲ್ಲ ಅಂತ. ಸೊ ಇದರಲ್ಲೇನೆಂದರೆ ನೆಕ್ಸ್ಟ್ ಇನ್ 2 ಇಯರ್ಸಲ್ಲಿ ಸ್ಮೂದಾಗಿ ನಡಿಬೋದು ಅಂತ. ಅದರಲ್ಲಿ ಏನಾದರೂ ಯಾಕಂದರೆ ಎಲ್ಲ ಹೆಚ್ಚಿನ ಮಿನಿಸ್ಟ್ರುಗಳಲ್ಲಿ ಸಿದ್ದರಾಮಯ್ಯದು, ಡಿ ಕೆ ಶಿವಕುಮಾರ್ಗೆ ಏನಾಗಿದೆ ಸಿದ್ದರಾಮಯ್ಯ ಒಟ್ಟು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರನ್ನು ಹೊಂದಾಡಿಸ್ಕೊಂಡು ಅವ್ರದ್ದೊಂದು ಆಸೆ ಇತ್ತು ಸಿ ಎಮ್ ಆಗಬೇಕಂತ, ಸಿ ಎಮ್ ಆಗಿದ್ದಾರೆ. ಸೊ ಮುಂದೆ ಒಳ್ಳೆ ರೀತಿ ಆಡಳಿತ. ಇವತ್ತು ಹೊಸ ಸಂಪ್ರದಾಯ ಮಾಡಿದರು. ಸ್ಟೇಜಲ್ಲಿ ನೋಡಿರ್ಬೋದು ನೀವು, ಸ್ಟೇಜಲ್ಲಿ ಅವ್ರ ಅಜ್ಜನಿಗೆ ಫೋಟೋ ನಮಸ್ಕಾರ ಮಾಡಿದರು, ಸಂವಿಧಾನ ಬೆಳಗ್ಗೆ ದೇವೇಗೌಡರ ಮನೆಗೆ ಹೋಗಿ ಆಶೀರ್ವಾದ ಆಲ್ ದಿ 3 ಮಾಸ್ ಲೀಡರ್ಸ್. ನಾವು ಯಾವಾಗ ಹೇಳೋದು ಕರ್ನಾಟಕದ 3 ಜನ ಮಾಸ್ ಲೀಡರ್ ದೇವೇಗೌಡರು, ಯಡಿಯೂರಪ್ಪ, ಸಿದ್ದರಾಮಯ್ಯ 3 ಜನ ಮನೆಗೆ ಹೋಗಿ ಆಶೀರ್ವಾದ ತಗೊಂಡು ಹೋಗಿದ್ದಾರೆ. ಮತ್ತು ಅಲ್ಲಿ ಸ್ಟೇಜಲ್ಲಿ ಹೇಳೋದು ನಾನು ಎಲ್ಲ ಅತಿಥಿಗಳೆಲ್ಲಾದರೂ ಸನ್ಮಾನ ಮಾಡಿದುಂಟು ಸ್ಟೇಜಲ್ಲಿ, ಓವರ್ ಟೇಕಿಂಗಲ್ಲಿ ಇಲ್ಲ. ಎಲ್ಲ ಚೀಫ್ ಮಿನಿಸ್ಟರ್ಗಳಿಗೂ ಎಲ್ಲ ಗೆಸ್ಟ್ಗಳಿಗೂ ಹೂಗುಚ್ಛಗೊಳಿಸಿ ಹೊಸ ಸಂಪ್ರದಾಯವನ್ನೇ ಶುರು ಮಾಡಿದ್ದಾರೆ ಆ್ಯಕ್ಚುಲಿ. ಮತ್ತು ಅತಿಥಿಗಳನ್ನು ಸನ್ಮಾನ ಮಾಡಿದ್ರೆ, ಮತ್ತು ಸಂವಿಧಾನ ಪುಸ್ತಕ ಉಟ್ಕೊಂಡು ಓದ್ತಗೊಳ್ಳಿಕ್ಕೆ ಬಂದರು. ಅದು ಕೆಲವರಿಗೆ ಗೊತ್ತಾಗಿದೆ ಇಲ್ವಾ, ಸಂವಿಧಾನ ಪುಸ್ತಕ ಇಟ್ಕೊಂಡು ಬಂದಿದ್ದಾರೆ, ಅದು ಅಜ್ಜನ ಫೋಟೋ ಇಟ್ಕೊಂಡು. ಮತ್ತು ಇದೆಲ್ಲ ಹೊಸ ಸಂಪ್ರದಾಯವನ್ನು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಸ್ಮೂದಾಗಿ ನಡೀತು ಇವತ್ತುವರೆಗೆ. ಪೋರ್ಟ್ಫೋಲಿಯೋನ ಆಲ್ಮೋಸ್ಟ್ ಹಂಚಾಗಿದೆ ಅಂತ ಏನು ನಂಗೆ ಬಂದಿಸ್ತದೆ, ಆಲ್ಮೋಸ್ಟ್ ಪೋರ್ಟ್ಫೋಲಿಯೋ ಹಂಚಾಗಿದೆ ಅಂತ ಹೇಳ್ತಾರೆ. ಕೇಳಿಬೇಕಾದ್ರೆ ನಾನು ಹೇಳ್ತೇನೆ ಯಾವುದಂತ, ಹೇಳ್ಬಿಡಿ, ನಮಗಿರೋ ಮಾಹಿತಿ ನಿಮಗಿರೋ ಮಾಹಿತಿ ಸತ್ಯಾಂಶ ಹೇಳ್ತೇನೆ ನೋಡಿ. ಪರಮೇಶ್ವರಿಗೆ ಇವರು ಇದ್ದಾರೆ ನಮಗೆ, ಇದು ಅನ್ಅಫಿಷಿಯಲ್ ಬಟ್ ಇದೇ ಆಗಿ ಪರಮೇಶ್ವರಿಗೆ ಕಂದಾಯ, ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ, ಖಾದರ್ ಅವರಿಗೆ ಆರೋಗ್ಯ, ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ, ಜಾರ್ಜ್ ಅವರಿಗೆ ಇಂಧನ, ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ, ಕೃಷ್ಣ ಬೈರಡಿಗೆ ಬ್ಯಾಂಗ್ಳೂರು ಡೆವಲಪ್ಮೆಂಟ್. ಕೆಲವು ಸರ್ಪ್ರೈಸ್ ಉಂಟು, ನಾಳೆ ಅದು ಕರೆಕ್ಟ್ ಆಗ್ತಾ ಗೊತ್ತು. ಬಂದ ನನಗೆ ವ್ಯತ್ಯಾಸ ಆಯ್ತು, ನಮಗೆ ಬಂದಿರೋ ಮಾಹಿತಿ ನಿಮಗೆ ಬಂದಿರೋ ಮಾಹಿತಿ 2 ವ್ಯತ್ಯಾಸ. ಮುಂದೆ ಹೇಳಿ. ನನಗೆ ಡೆಲ್ಲಿಯಿಂದ ಬಂದ ಸೋರ್ಸ್ ಪ್ರಕಾರ ಮತ್ತು ಈಶ್ವರ್ ಖಂಡ್ರೆ ಅವರಿಗೆ ಸೇಮ್ ಅರಣ್ಯ, ಮುನಿರತ್ನವರಿಗೆ ಇವರು ಮುನಿಯಪ್ಪನವರಿಗೆ ಸೇಮು, ಭೈರತಿ ಅವರಿಗೆ ಟ್ರಾನ್ಸ್ಪೋರ್ಟ್ ಅಂತ. ಅದು ಸ್ವಲ್ಪ ನಿಮ್ಮ ಮಾಹಿತಿ ಅದೇ ಉಂಟಾ? ಭೈರತಿ ಅವರು ಬದಲಾವಣೆ, ಅದು ಬದಲಾವಣೆ ಉಂಟಲ್ಲ. ಮತ್ತೆ ಶರಣಬಸಪ್ಪ ಅವರಿಗೆ ಅದೇ ವೈದ್ಯಕೀಯ ಅಂತ. ಖರ್ಗೆ ಅವರಿಗೆ ಹೋಮ್ ಯಾರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ಇದು ನನಗೂ ಕೆಲವು ಸರ್ಪ್ರೈಸ್ ಉಂಟು ಇದರಲ್ಲಿ. ಬಟ್ ಮತ್ತೆ ಖಂಡ್ರೆ ಅವರಿಗೆ ಅರಣ್ಯ ಅಂತ. ಸೊ ಆಲ್ಮೋಸ್ಟ್ ಹೆಚ್ಚಿನ ಈ 3 ಲಿಂಗಾಯತರಿಗೂ ಸೇಮ್ ಪೋರ್ಟ್ಫೋಲಿಯೋ, ಅರ್ಥ ಆಯ್ತಲ್ಲ. ಇದೇ ಇಂಡಸ್ಟ್ರಿ ಯಾರಿಗೆ ಎಂ ಬಿ ಪಾಟೀಲ್ ಅವರಿಗೆ ಆಲ್ಮೋಸ್ಟ್ ಕೇಳಿಬೇಕಾದ್ರೆ ನಾನು ಹೇಳ್ತೇನೆ, ನನಗೆ ಬಂದ ಇದು ಡೆಲ್ಲಿಯಿಂದ ಬಂದ ಸೋರ್ಸ್, ಅರ್ಥ ಆಯ್ತಲ್ಲ. ಮೇ ಬಿ ಕರೆಕ್ಟ್ ಆಲ್ಸೋ ಟುಮಾರೋ ಆ್ಯಕ್ಚುಲಿ, ಅರ್ಥ ಆಯ್ತಲ್ಲ. ಮತ್ತು ಬಿ ಕೆ ಪ್ರಸಾದ್ ಅವರು ಅಧ್ಯಕ್ಷರು ಅಂತ ಹೇಳ್ತಾರೆ, ಅದು ಕರೆಕ್ಟಾ ಅದು ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಈಗ MLC ಮಾಡಿದ್ದಾರೆ ಅಲ್ಲ, ಅಧ್ಯಕ್ಷರು ಆಗೋ ಚಾನ್ಸಸ್ ಉಂಟು, ಯಾಕಂದ್ರೆ OBCಯಿಂದ ಅಧ್ಯಕ್ಷ ತರದಾದ್ರೆ ಹೌದಾ ಅಂತ ಅವ್ರು ಹೇಳಿದ್ರು. ಮಂತ್ರಿ ಆಗೋದಕ್ಕೆ ಕಾಂಪಿಟೇಷನ್ ಭಾಳ ಇರುತ್ತೆ, KPCC ಅಧ್ಯಕ್ಷ ಸ್ಥಾನ ಕಾಂಪಿಟೇಷನ್ ಇರೋದಿಲ್ಲ, ಕಾಂಪಿಟೇಷನ್ ಇಲ್ಲದೆ ಇರೋದು ಒಳ್ಳೇದು. ನೆಕ್ಸ್ಟಿಗೆ KPCC ಪ್ರೆಸಿಡೆಂಟ್ ವೆರಿ ಇಂಪಾರ್ಟೆಂಟ್. ಇಲೆಕ್ಷನ್ 2 ವರ್ಷ ಇರೋದ್ರಿಂದ ಮತ್ತು ಬೃಹತ್ ಇದು ಬೆಂಗಳೂರು ಇಲೆಕ್ಷನ್ ಇರೋದ್ರಿಂದ ಸೀಟ್ ಹಂಚಿಕೆಯಲ್ಲಿ CM ಇದು ಜಾಸ್ತಿ ಹೇಳೋದು, ಸ್ವಲ್ಪ ಮಟ್ಟಿಗೆ KPCC ಪ್ರೆಸಿಡೆಂಟ್ ಇದು ರೋಲ್ ಇರ್ತದೆ. ಹಾಗಾಗಿ ನೆಕ್ಸ್ಟ್ 2 ಇಯರ್ಸಲ್ಲಿ KPCC ಪ್ರೆಸಿಡೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಅವರಿಗೊಂದು ಮೈಲಿಗಲ್ಲು ಕೂಡ ಬರಬಹುದು. OBC ಅವರಿಗಂತ ಅದು ಆ್ಯಕ್ಚುಲಿ ಎಲ್ಲ ಜಾರಕಿಹೊಳಿ ಅಂತಿದ್ರು. ಲಾಸ್ಟ್ ಮಿನಿಟಲ್ಲಿ ಇಬ್ಬರು 2 ಹುದ್ದೆ ಒಬ್ಬರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಜಾರಕಿಹೊಳಿ ಮೈಟ್ ಆಫ್ ಪ್ರಿಫರ್ಡ್ ಮಿನಿಸ್ಟರ್ ಪೋಸ್ಟ್, ಅರ್ಥ ಆಯ್ತಲ್ಲ. ಹಾಗಾಗಿ ಅದು ಖಾಲಿ ಇರುವುದಲ್ಲಿ ಅದು ಕೂಡ ಸಿದ್ದರಾಮಯ್ಯನ ಆಪ್ತಾರೆ. ಯಾರು ಅಂದರೆ ಮೊದಲು ಹೇಗಿದ್ರೆ ಗೊತ್ತಿಲ್ಲ, ಇತ್ತೀಚಿನ ಲಾಸ್ಟ್ 6 ಮಂತ್ಸಲ್ಲಂತೂ ಭಾರಿ ಪರಮಾತ್ಮರಾಗಿದ್ದರು. ಸೊ ಅವರಿಗೆ ಹೇಳಿದಾಗೆ ಇದಾಗಿದೆ. ಒಬ್ಬ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬೇಡ ಅಂತ ಹೇಳೋದು ಕೂಡ ಪರಮೇಶ್ವರಿಗೆ ಚೀಫ್ ಮಿನಿಸ್ಟರ್ ಹೇಗೂ ಮಾಡಲಿಕ್ಕಾಗಲಿಲ್ಲ. ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿ ಅವ್ರು ಹೇಳಿದಾಗೆ ನಡೆದಿದೆ ಸೋಫಾರ್. ಇನ್ನು 2 ವರ್ಷದಲ್ಲಿ ಈ ರೀತಿ ಇರ್ತದೆ. ಆಫ್ಟರ್ 2 ವರ್ಷದಲ್ಲಿ ಸಿದ್ದರಾಮಯ್ಯ ಈಗ ಸಿಗೋ ಇಂಪಾರ್ಟೆನ್ಸ್ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ. ನೆಕ್ಸ್ಟ್ ಇಲೆಕ್ಷನ್ ತನಕ ಸಿದ್ದರಾಮಯ್ಯ ಅಗತ್ಯತೆ ಉಂಟು, ಅವ್ರ ಹತ್ರ ಕೇಳಿಯೇ ಮುಂದುವರಿತಾ ಇರ್ತಾರೆ. ಎಸ್, ರಮೇಶ್ ಬಾಬು ಅವರೇ ತಮಗೂ ಅಭಿನಂದನೆಗಳು. ಏನು ಸಮಸ್ಯೆಗಳಿಲ್ಲದೆ, ಗೊಂದಲಗಳಿಲ್ಲದೆ, ವಿವಾದಗಳಿಲ್ಲದೆ ಒಂದು ಪ್ರಾಸೆಸ್ ಮುಗಿದಿದೆ, ನಾಯಕತ್ವ ಬದಲಾವಣೆಯ ಪ್ರಾಸೆಸ್. ಕಾಂಗ್ರೆಸ್ನವ್ರು ಹೇಳ್ತಿದ್ರಲ್ಲ, BJPಲಿ ಯಡಿಯೂರಪ್ಪನವ್ರಿಗೆ ಮೋಸ ಆಗ್ಬಿಡ್ತು, ಇನ್ನು ಮುಂದೆ ಹಂಗೆ ಹೇಳೋದಕ್ಕಾಗೋದಿಲ್ಲ ತಮಗೆ? ಸ್ವಾಭಾವಿಕ. ಇವತ್ತು ಏನು ಅಧಿಕಾರದ ಹಸ್ತಾಂತರ ಆಗಿದೆ, ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ಇಷ್ಟು ಸುಲಲಿತವಾಗಿ ಅಧಿಕಾರ ಹಸ್ತಾಂತರ ಆದಂಥದ್ದು ಪಕ್ಷಾತೀತವಾಗಿ ಎಲ್ಲ ನಾಯಕರು ಸಹ ಅಭಿನಂದನೆಗಳನ್ನ ಹೇಳಿದ್ದಾರೆ. ಇದು ಮಾದರಿ ಆಗಬೇಕು ಕರ್ನಾಟಕ. ಬೇರೆ ರಾಜ್ಯಗಳಲ್ಲಿನ ಮಾತು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ. ಇದರ ಜೊತೆಗೆ ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ಕರ್ನಾಟಕದ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ತಮ್ಮ ಚಾನಲ್ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ವಿಶೇಷವಾಗಿ ಭಾಳ ಜನಕ್ಕೆ ಆಸೆ ಇತ್ತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ. ಒಂದು ರಾಷ್ಟ್ರದ ಒಂದು ಆರ್ಥಿಕ ಪರಿಸ್ಥಿತಿ ಹಿನ್ನೆಲೆ ಮತ್ತು ಪಕ್ಷದ ಒಂದು AICC ನಾಯಕರ ಸೂಚನೆ ಮೇರೆಗೆ ಇವತ್ತು ಒಂದು ಚಿಕ್ಕದಾದಂಥ ಕಾರ್ಯಕ್ರಮದಲ್ಲಿ ಒಂದು ರಾಜಭವನದಲ್ಲಿ ಮಾಡಿ ಅದನ್ನು ಸಹ ಒಂದು ಮಾದರಿ ಕಾರ್ಯಕ್ರಮವಾಗಿ ಮಾಡಿದ್ದೇವೆ. ಬಹುತೇಕ DK ಶಿವಕುಮಾರ್ ಅವರು ಕೊಟ್ಟಂಥ ಸೂಚನೆಗೆ ಅನುಗುಣವಾಗಿ, ನೂತನ ಮುಖ್ಯಮಂತ್ರಿಗಳು ಕೊಟ್ಟಂಥ
ಸೂಚನೆಗೆ ಅನುಗುಣವಾಗಿ ಆ ಕಾರ್ಯಕ್ರಮ ಆಗಿದೆ. ಮತ್ತು ಎಲ್ಲ ರೀತಿಯಲ್ಲೂ ಇವತ್ತು ಸುಮಾರು ಬೇರೆ 3 ಜನ ಮುಖ್ಯಮಂತ್ರಿಗಳು ಸಹ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದರು. ತೆಲಂಗಾಣ, ಇವರೆಲ್ಲ ಕೇರಳ, ಇವರೆಲ್ಲ ಮುಖ್ಯಮಂತ್ರಿಗಳು ಸಹ ಬಂದಿದ್ದರು. ಮತ್ತು ಏನು ಇನ್ವೈಟ್ ಮಾಡಿದಂಥ ಬಹುತೇಕ ನಮ್ಮ AICC ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಈ ಥರ ಬಹುತೇಕ ಇವತ್ತು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದರು. ಶೆಟ್ಟರು ಹೇಳ್ದಂಗೆ ಅದು ಒಂದು ಹೊಸ ಸಂಪ್ರದಾಯ ಇರ್ಬೋದು, ಆದರೆ ಅದು ಒಂದು ಗೌರವ ಸಮರ್ಪಣೆ. ಯಾರೇ ಒಬ್ಬರು ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವ್ರದ್ದೇ ಆದ ಒಂದು ಕನಸು, ಕಲ್ಪನೆ ಇರುತ್ತೆ. ಅದಕ್ಕೆ ಅನುಗುಣವಾಗಿ ಅವರು ಇವತ್ತು ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ಬಂದು ಅಲ್ಲಿಂದ ಇವತ್ತು ಹಂತ ಹಂತವಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ. ಆ ಕಾರಣಕ್ಕೆ ಅವ್ರದ್ದು ಏನೋ ಒಂದು ಕಲ್ಪನೆ ಇತ್ತು, ಆ ಕಲ್ಪನೆಗೆ ಅನುಗುಣವಾಗಿ ಇವತ್ತು ಹೋತನ್ನು ತಗೊಂಡಿದ್ದಾರೆ, ಪದಗ್ರಹಣ ಮಾಡಿದ್ದಾರೆ. ಮತ್ತು ಮೊದಲನೇ ಕ್ಯಾಬಿನೆಟ್ಟಿಗೆ ಅವರ ನಾಯಕತ್ವದಲ್ಲಿ ನಡೀತಾ ಇದೆ. ಕೆಲವು ಯೋಜನೆಗಳನ್ನ ಘೋಷಣೆ ಮಾಡುವಂಥ ಸಂದರ್ಭವೂ ಇದೆ. ಬಹುತೇಕ ಈಗ ಕ್ಯಾಬಿನೆಟ್ ಮುಗಿದ ಮೇಲೆ ಅದನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ಬೋದು. ಮತ್ತು ಪಕ್ಷದಿಂದ ಇದುವರೆಗೂ ಏನಿವತ್ತು 13 ಜನ ಮಂತ್ರಿಗಳು ಬಂದಿದ್ದಾರೆ, ಅವ್ರ ಖಾತೆಗಳು ಹಂಚಿಕೆ ಆಗಿಲ್ಲ. ಸ್ವಲ್ಪ ನಿರೀಕ್ಷೆ ಮೇಲೆ ಇಂತಿಂಥ ಖಾತೆ ಸಿಗ್ಬೋದು ಅಂತೇಳಿ ಚರ್ಚೆ ಆಗ್ತಾಯಿದೆ. ಮತ್ತು ಹಿರಿತನದ ಆಧಾರದ ಮೇಲೆ ಸನ್ಮಾನ್ಯ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಮೊದಲನೇ ಕ್ಯಾಬಿನೆಟ್ಟಲ್ಲಿ 3 ಜನ ದಲಿತರಿಗೆ, 3 ಜನ ಲಿಂಗಾಯತರಿಗೆ, ಮುಖ್ಯಮಂತ್ರಿಗಳನ್ನೂ ಸೇರಿ 2 ಒಕ್ಕಲಿಗರಿಗೆ, ಒಬ್ಬ ಮೈನಾರಿಟಿ, ಒಬ್ಬ ಕ್ರಿಶ್ಚಿಯನ್ನು, ಈ ಥರ ಸಾಮಾಜಿಕ ನ್ಯಾಯದ ಮತ್ತು ಒಂದು ST, ಈ ಥರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಎಲ್ರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು 2 OBC ಅವಕಾಶವನ್ನು ಕೊಟ್ಟಿದ್ದಾರೆ. ಉಳಿದಂತೆ ಬಹುತೇಕ ರಾಜ್ಯಸಭಾ ಚುನಾವಣೆ ಆದ ನಂತರ 2ನೇ ಹಂತದ ಎಕ್ಸ್ಪೆನ್ಷನ್ನು ಮತ್ತು ಫುಲ್ ಪ್ಲೆಡ್ಜೆಡ್ ಕ್ಯಾಬಿನೆಟ್ಟು ಮಾಡುವಂಥ ಆಲೋಚನೆ ಪಕ್ಷದಲ್ಲಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಕೆಲವು ಸೂಚನೆಗಳನ್ನ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿರವರು ಕೊಟ್ಟಿದ್ದಾರೆ. ಅದಕ್ಕೆ ಅನುಗುಣವಾಗಿ ಈಗಾಗಲೇ MLC ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಘೋಷಣೆ ಆಯಿತು. ಇನ್ನು ಬಹುತೇಕ ನಾಳೆ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ 3 ಜನ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡ್ತಾರೆ. ಬಹುತೇಕ 18ನೇ ತಾರೀಕು ಚುನಾವಣೆ ಇರೋದ್ರಿಂದ ಅದು ಕಳೆದ ನಂತರ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ಫುಲ್ ಪ್ಲೆಡ್ಜೆಡ್ದು ಮಾಡ್ತಾರೆ. ಮತ್ತು ಏನು ಹಿಂದೆ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರದಲ್ಲಿ ಕೈಗೊಂಡಂಥ ಯೋಜನೆಗಳು, ಇನ್ಕ್ಲೂಡಿಂಗ್ ಗ್ಯಾರಂಟಿ, ಏನೇನು ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಗೆ ಅನುಗುಣವಾಗಿ ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದನ್ನು ಯಥಾವತ್ತಾಗಿ ಮುಂದುವರಿಸ್ಕೊಂಡು ಹೋಗೋಂಥ ಈಗ ಮಾತುಗಳನ್ನ ಈಗಾಗಲೇ ನೂತನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದರ ಜೊತೆಗೆ ಏನೇನು ಜನ ಪರವಾದಂಥ ಕಾರ್ಯಕ್ರಮಗಳು ಮಾಡುವಂಥದ್ದು ಮತ್ತು ಅಭಿವೃದ್ಧಿ ದೃಷ್ಟಿನಲ್ಲಿ ವಿಶೇಷವಾಗಿ ಬೆಂಗಳೂರಿಗೆ ಹೆಚ್ಚು ಒತ್ತು ಕೊಡುವಂಥದ್ದು. ಇವತ್ತಾಗಲೇ ಅನೇಕ ಮಾಧ್ಯಮಗಳು ಒಂದು ವಿಷನ್ ಡಾಕ್ಯುಮೆಂಟ್ನ ಅವ್ರ ಗಮನಕ್ಕೆ ತಂದಿದ್ದಾರೆ. ಏನು ಮಾಡಬೇಕಾಗಿದೆ, ಏನು ಮಾಡಬೇಕು, ನೀವು ನೂತನ ಮುಖ್ಯಮಂತ್ರಿಗಳಿಗೆ ನಿಮ್ಮಿಂದ ರಾಜ್ಯದ ಜನ ಏನು ನಿರೀಕ್ಷೆ ಮಾಡ್ತಾಯಿದ್ದಾರೆ, ರಾಜ್ಯಕ್ಕೆ ಏನೇನು ಅವಶ್ಯಕತೆ ಇದೆ ಅಥವಾ ಅಭಿವೃದ್ಧಿ ಪಥದಲ್ಲಿ IT-BT ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಈ ಥರದ ಎಲ್ಲ ವಿಚಾರಗಳಲ್ಲಿ ಅವ್ರಿಗೆ ಕೆಲವು ಸಲಹೆಗಳನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ವಿಶೇಷವಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನೀವು ಟನಲ್ ವಿಚಾರ ಇರ್ಬೋದು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮ ಈಗಾಗಲೇ ಚರ್ಚೆಯನ್ನು ಮಾಡಿ ಇಂಟರಾಕ್ಷನ್ ಸಹ ಮಾಡಿದ್ದಾರೆ. ಅವರು ಈಗಾಗಲೇ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅವ್ರಿಗಾಗಲೇ ಒಂದು ಬ್ಲೂ ಪ್ರಿಂಟನ್ನು ಇಟ್ಕೊಂಡಿದ್ದಾರೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವರೇ ನೀರಾವರಿ ಸಚಿವರಾಗಿ ಹಿಂದೆ ಕೆಲಸ ಮಾಡಿರೋದು ಮತ್ತು ಬೇರೆ ಬೇರೆ ಮಾಹಿತಿಗಳು ಅವ್ರ ಹತ್ರ ಇರೋದ್ರಿಂದ ಬಹುತೇಕ ರಾಜ್ಯಕ್ಕೆ ಪೂರಕವಾಗಿ ರೈತರಿಗೆ ಮತ್ತು ವಿಶೇಷವಾಗಿ ಮಹಿಳಾ ಸಬಲೀಕರಣ, ದಲಿತ ಸಬಲೀಕರಣದ ಹಿನ್ನೆಲೆಯಲ್ಲಿ ಯೋಜನೆಗಳನ್ನ OBC ನಾಯಕನನ್ನು ಕಾಂಗ್ರೆಸ್ ಕೆಳಗಿಳಿಸಿತು. ಇದನ್ನು ಮುಂದಿನ ದಿನಗಳಲ್ಲಿ ವರ್ಷಗಳ ಕಾಲ ಇದನ್ನು ಕೇಳ್ಕೊಂಡು ಬರಬೇಕಾಗತ್ತಾ? ಜನಪ್ರಿಯ ನಾಯಕರಾಗಿದ್ದ ಯಡಿಯೂರಪ್ಪನವರಿಗೆ BJP ಅನ್ಯಾಯ ಮಾಡ್ತು ಅಂತ ತಾವು ಹೇಳ್ತಿದ್ರಿ. ಬಹುತೇಕ ನಿಮ್ಮ ಪ್ರಶ್ನೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. 2006ರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದೆ. ಸೋನಿಯಾ ಗಾಂಧಿರವರ ಇನ್ವಿಟೇಷನ್ ಮೇಲೆ, ಅವರ ಅಶ್ಯೂರೆನ್ಸ್ ಮೇಲೆ ನಾನು ಜಾಯಿನ್ ಆದೆ. ಆಲ್ಮೋಸ್ಟ್ 20 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ನನಗೆ ಕೊಟ್ಟಿದೆ. ನಾನು ಸುಮಾರು 17 ವರ್ಷ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ, ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ. 8 ವರ್ಷದ ಅವಧಿಗೆ ಕಾಂಗ್ರೆಸ್ ಪಕ್ಷದ BJP ನನಗೆ ಅನ್ಯಾಯ ಮಾಡಿದೆ ಅಂತ ಹೇಳಿಲ್ಲ. ಅಲ್ಲಲ್ಲ, ನಾನು ಬೇರೆಯವ್ರ ಬಗ್ಗೆ ಈಗ ಯಡಿಯೂರಪ್ಪರು ಏನು ಕಣ್ಣಲ್ಲಿ ನೀರು ಹಾಕೊಂಡು ಸ್ಥಾನ ತ್ಯಾಗ ಮಾಡೋರು ಅಂತ ಎಲ್ರಿಗೂ ಗೊತ್ತಿದೆ. ನಾನು ಅದನ್ನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಆಯಾ ಸಂದರ್ಭಕ್ಕೆ ಈಗ ನಾವು ಹಿಂದೆ ಇತಿಹಾಸ ನೋಡಿದಾಗ ಇನ್ಕ್ಲೂಡಿಂಗ್ ದೇವರಾಜ್ ಅರಸುರವರು ಸ್ಥಾನವನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಯಾರೂ ಸಹ ಖುಷಿಯಾಗಿ ಸ್ಥಾನ ಬಿಟ್ಟುಕೊಟ್ಟಿಲ್ಲ. ಅದಕ್ಕೆ ಕಾರಣ ಬೇರೆ ಇರ್ಬೋದು. ಇಲ್ಲಿ ಆ ಥರದ ಸಂದರ್ಭ ಇಲ್ಲ. ಸಿದ್ದರಾಮಯ್ಯನವರು ಖುಷಿಯಾಗಿ ಕುರ್ಚಿ ಬಿಟ್ಕೊಟ್ಟಿದ್ದಾರೆ. ಅವರು ವಿಧಾನಸಭೆಯ ಒಳಗಡೆ, ಅಧಿವೇಶನದ ಒಳಗಡೆ ಆಸ್ ವೆಲ್ ಎಸ್ ಪಬ್ಲಿಕ್ ಡೊಮೇನ್ನಲ್ಲಿ 2 ಕಡೆ ಹೇಳಿಕೆ ಕೊಟ್ಟರು. ನಾನು
ಯಾವಾಗ AICC ಅವರು ಸ್ಟೆಪ್ ಡೌನ್ ಅಂತ ಇರ್ತಾರೆ ಇಮ್ಮಿಡಿಯೇಟ್ ರಿಸೈನ್ ಮಾಡ್ತೀನಿ ಅಂತ ಮಾತನ್ನು ಹೇಳಿದರು. ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ. ಅದಾದಮೇಲೆ ಸರಳವಾದಂಥ ಮತ್ತು ಸುಸೂತ್ರವಾದಂಥ ಅಧಿಕಾರ ಹಸ್ತಾಂತರವನ್ನು ಮಾಡಿದ್ದಾರೆ. ಇವತ್ತು ಸಹ ಕಾರ್ಯಕ್ರಮದಲ್ಲಿ ಬಂದು ಜೊತೆಲಿ ಕೂತ್ಕೊಂಡು ಆರೈಕೆ ಮಾಡಿದ್ದಾರೆ. DK ಶಿವಕುಮಾರ್ ಅವರಿಗೆ ಗೈಡ್ ಮಾಡಿದ್ದಾರೆ, ಈ ಥರ ಸರ್ಕಾರ ಈ ದಾರಿಲಿ ಹೋಗ್ಬೇಕಂತೇಳಿ. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಏನು ಮಾಡಿದ್ರು ಅನ್ನೋದಕ್ಕಿಂತ ಮುಖ್ಯಮಂತ್ರಿಯಾಗಿ ಸ್ಥಾನದಿಂದ ಕೆಳಗಿಳಿದ ನಂತರ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪೊಲಿಟಿಕಲಿ ಇಂಟ್ರೆಸ್ಟ್ ಇರೋರಿಗೆ ಭಾಳ ದೊಡ್ಡ ಕುತೂಹಲ, ಭಾಳ ದೊಡ್ಡ ಕುತೂಹಲ ಇದೆ. ಖಂಡಿತ ಸ್ಟೆಪ್ ಡೌನ್ ಆದ್ಮೇಲೆ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋದ್ರ ಬಗ್ಗೆ ತುಂಬ ಕುತೂಹಲ. ಅದು ಪ್ರಶ್ನೆ ಇರೋದು, ನಾನು ಅದನ್ನು ನಿರಾಕರಣೆ ಮಾಡಲ್ಲ. ಬಟ್ ಆ್ಯಸ್ ಆನ್ ಟುಡೇ ಒಬ್ಬ ಹಿಂದುಳಿದ ವರ್ಗ ನಾಯಕನ ಯಾವ ರೀತಿ ಗೌರವಯುತವಾಗಿ ನಡೆಸ್ಕೋಬೇಕು ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ, ನಡೆಸ್ಕೊಂಡಿದೆ. ಅವ್ರು ಕೂಡ ಸಂಪೂರ್ಣ ಗೌರವ ಕೊಟ್ಟು ಇವತ್ತು ವಿಶೇಷವಾಗಿ ಅವ್ರನ್ನ ಕನ್ಸೆಂಟ್ ಮೇಲೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರು ಸಹ ಮಾಡಿದ್ದೇವೆ. ಒಂದು ಪವರ್ಫುಲ್ ಪೋಸ್ಟ್ ಇದೆ, ಮಾಡಿದ್ದೇವೆ. ಮತ್ತು ರಾಹುಲ್ ಗಾಂಧಿರವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಐಡಿಯಾಲಜಿಗೆ. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ OBC ಸಂಘಟನೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನೀವು ಮುಂಚೂಣಿನಲ್ಲಿರಬೇಕು, ನನ್ನ ಜೊತೆ ಇರಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ಇವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ದೆಹಲಿ ರಾಜಕಾರಣಕ್ಕೆ ಬರಲ್ಲ ಅಂತ ಹೇಳಿರೋದು ಒಂದು ಕಡೆ ಆದರೆ, ನಿಮ್ಮ ಜೊತೆ ಇರ್ತೇನೆ ಐಡಿಯಾಲಜಿ ನನ್ನ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷ ಜೊತೆ ಇದೆ. ನೀವೇನು ಇವತ್ತು ಇಡೀ ದೇಶದಲ್ಲಿ ಹಿಂದುಳಿದ ಜಾತಿ ಮತ್ತು ವರ್ಗಗಳನ್ನ ಸಂಘಟನೆ ಮಾಡಬೇಕಂತ ಹೊರಟಿದ್ದೀರಾ, ಅದಕ್ಕೆ ನಿಮ್ಮ ಜೊತೆ ಇರ್ತೀನಿ ಅನ್ನೋ ಮಾತನ್ನು ಈಗಾಗಲೇ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಎಲ್ಲೂ ಸಹ ಸಿದ್ದರಾಮಯ್ಯನವರಿಗೆ ಅಗೌರವ ತೋರಿಸೋಂಥ ಕೆಲಸವನ್ನು ಮಾಡಿಲ್ಲ. ಮತ್ತು ಅವರ ಐಡಿಯಾಲಜಿ, ಅವರ ಸಹಕಾರ ತೊಗೊಂಡೇ ಕಾಂಗ್ರೆಸ್ ಯಾವತ್ತೂ ಸಹ ಕರ್ನಾಟಕದಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಹೇಳಿಕೊಟ್ಟಿದ್ದು, ರಾಷ್ಟ್ರೀಯ ಪಕ್ಷಗಳಿಗೆ ಒಂದಲ್ಲ ಒಂದು ಹಂತದಲ್ಲಿ ಅನಿವಾರ್ಯತೆ ಬರುತ್ತೆ ಜನಪ್ರಿಯ ನಾಯಕರುಗಳನ್ನು ಬೇರೆ ಬೇರೆ ಕಾರಣಗಳಿಗಾಗಿ ತಮ್ಮ ಸ್ಥಾನದಿಂದ ಕೆಳಗಿಳಿಸಿ ಅವ್ರ ಜಾಗಕ್ಕೆ ಇನ್ನೊಬ್ಬರನ್ನ ತಂದು ಮತ್ತೆ ಮುಂದಿನ ಚುನಾವಣೆಗೆ ತಯಾರಾಗುವಂಥ ಅನಿವಾರ್ಯತೆ ರಾಷ್ಟ್ರೀಯ ಪಕ್ಷಗಳಿಗೆ ಬರುತ್ತೆ. 2020ರಲ್ಲಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಬೇಕಾಗಿ ಬಂದಿತ್ತು. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.